ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನೀವು ಈಗಾಗಲೇ ಟೈಟಲ್ ನೋಡೇ ಇರ್ತೀರಾ. ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಪ್ರವೇಶವನ್ನು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ನವೋದಯ ವಿದ್ಯಾಲಯ ಅಂದರೆ ಏನು? ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳೇನು? ಕೊನೆ ದಿನಾಂಕ ಯಾವತ್ತು? ಯಾರಿದಕ್ಕೆ ಅರ್ಹರು ಅಂತೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನವೋದಯ ಸ್ಕೂಲ್ ಅಂತಂದ್ರೆ ಏನು? ನವೋದಯ ಶಾಲೆ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಏನು ಸ್ಟೇಟ್ ಬೋರ್ಡಾ ಇಲ್ಲ ಸೆಂಟ್ರಲ್ ಬೋರ್ಡಾ? ಸ್ಕೂಲ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಸ್ಟೇಟ್ ಬೋರ್ಡ್ ಸ್ಕೂಲ್ಸ್ ಇರುತ್ತೆ, ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ಇರುತ್ತೆ ಅಲ್ವಾ? ಹಾಗೆ ಇಂಟರ್ನ್ಯಾಷನಲ್ ಬೋರ್ಡ್ ಸ್ಕೂಲ್ಸ್ ಇರುತ್ತೆ. ನವೋದಯ ಶಾಲೆ ಅನ್ನೋದು ಒಂದು ಸೆಂಟ್ರಲ್ ಬೋರ್ಡ್ ಶಾಲೆ ಆಗಿದೆ ಇದು. ಹಾಗೆ ಇದು ಎಲ್ಲಿರುತ್ತೆ ಅಂತ ಅನ್ನೋದಾದ್ರೆ ಜಿಲ್ಲೆಗೆ ಒಂದರಂತೆ ಇರುವಂತಹ ಒಂದು ಸಹ ಶಿಕ್ಷಣ ಶಾಲೆ. ಅಂತಂದ್ರೆ ಜಿಲ್ಲೆಗೆ ಒಂದು ಶಾಲೆ ಇರುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲೆಗೆ ಒಂದರಂತೆ ಇರುವಂತಹ ಶಾಲೆ. ಹಾಗೆ ಸಹ ಶಿಕ್ಷಣ ಶಾಲೆ. ಸಹ ಶಿಕ್ಷಣ ಶಾಲೆ ಅಂದ್ರೆ ಬಾಲಕರು ಸಹ ಓದಬಹುದು, ಹಾಗೆ ಬಾಲಕಿಯರು ಸಹ ಇಲ್ಲಿ ಸೇರಬಹುದು. ಹಾಗೆ ಬಾಲಕಿಯರಿಗೆ ಇಲ್ಲಿ ವಸತಿ ನಿಲಯಗಳು ಸಹ ಇರುತ್ತೆ, ಪ್ರತ್ಯೇಕವಾದ ವಸತಿ ನಿಲಯಗಳು ಇರುತ್ತೆ. ಬಾಲಕರಿಗೆ ಒಂದು, ಬಾಲಕಿಯರಿಗೆ ಒಂದು ಪ್ರತ್ಯೇಕವಾದ ವಸತಿ ನಿಲಯಗಳು ಸಹ ಇರುತ್ತೆ. ಹಾಗೆ ಇಲ್ಲಿ ಇನ್ನೇನಿರುತ್ತೆ ಅಂತಂದ್ರೆ ಉಚಿತ ಊಟ, ಉಚಿತ ವಸತಿ, ಹಾಗೆ ಉಚಿತ ಶಿಕ್ಷಣ ಅಂತಾನೆ ಹೇಳ್ಬಹುದು. ಇಲ್ಲಿ ಎಲ್ಲ ಫ್ರೀ ಸೆಂಟ್ರಲ್ ಎಜುಕೇಶನ್ ಅನ್ನೋದು ಸಿಗತ್ತೆ. ಟೋಟಲ್ ಪ್ಯಾಕೇಜ್ ತರ ಎಲ್ಲ ಸಿಗತ್ತೆ. ಹಾಗೆ ಇನ್ನೇನು ಸಿಗತ್ತೆ? ಕ್ರೀಡೆ ಇರುತ್ತೆ, ಮತ್ತೆ NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, NSS, ಇದೆಲ್ಲದಕ್ಕೂ ಸಹ ಉತ್ತೇಜನನ ಕೊಡ್ತಾರೆ. ಇದೆಲ್ಲ ಪ್ರಾಕ್ಟೀಸ್ನು ಸಹ ಅಲ್ಲಿ ಕೊಳ್ಳಾಗತ್ತೆ. ಇದಿಷ್ಟು ನವೋದಯ ಶಾಲೆಯ ಬಗ್ಗೆ. ಈಗ ಗೊತ್ತಾಯ್ತಲ್ವಾ ನವೋದಯ ಶಾಲೆ ಏನು ಅಂತಂದ್ರೆ ಇದೊಂದು ಸೆಂಟ್ರಲ್ ಸ್ಕೂಲ್, ಹಾಗೆ ಜಿಲ್ಲೆಗೆ ಒಂದರಂತೆ ಇರುವಂತಹ ಶಾಲೆ. ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಿದೆ, ಅಂದ್ರೆ ಜಿಲ್ಲೆಗೆ ಒಂದೊಂದು ಶಾಲೆ ನವೋದಯ ಶಾಲೆ ಅಂತ ಇರುತ್ತೆ. ಅದರಲ್ಲಿ ಬಾಲಕ ಬಾಲಕಿಯರು ಇಬ್ಬರು ಸಹ ಓದಬಹುದು. ಹಾಗೆ ಇಬ್ಬರಿಗೂ ಪ್ರತ್ಯೇಕವಾದ ವಸತಿ ನಿಲಯಗಳಿರುತ್ತೆ. ಹಾಗೆ ಎಲ್ಲ ಒಂದು ವ್ಯವಸ್ಥೆಗಳು ಇರುತ್ತೆ. ಉಚಿತ ಊಟ, ವಸತಿ, ಶಿಕ್ಷಣ ಇರುತ್ತೆ. NSS, ಕ್ರೀಡೆ, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲ ಒಂದು ವಸತಿಗಳನ್ನ ಒಳಗೊಂಡಂತ ಶಾಲೆ ಇದು. ಇದಿಷ್ಟು ನವೋದಯ ಸ್ಕೂಲ್ ಬಗ್ಗೆ ಈಗ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಯಾರು ಅರ್ಹರು, ಯಾವ ಒಂದು ವಿದ್ಯಾರ್ಥಿಗಳು ಈ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನೋಡೋಣ. ಯಾರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಂದ್ರೆ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶವನ್ನ ಬಯಸ್ತಾರೋ ಅವರು ಅದೇ ಜಿಲ್ಲೆಯಲ್ಲಿ 2024-25ರಲ್ಲಿ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ಶಾಲೆಯಲ್ಲಾಗ್ಲಿ 5ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇರಬೇಕು. ಅರ್ಥ ಆಯ್ತು ಅಲ್ವಾ? ಈಗ ಯಾವ ಜಿಲ್ಲೆಯ ವಿದ್ಯಾರ್ಥಿ ಪ್ರವೇಶವನ್ನ ಬಯಸ್ತಾರೋ ಅವರು ಅದೇ ಜಿಲ್ಲೆಯಲ್ಲಿ 2024-25ರಲ್ಲಿ 5ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇರಬೇಕು. ಅವರು ಗೌರ್ಮೆಂಟ್ ಸ್ಕೂಲಲ್ಲಾದ್ರೂ ಮಾಡ್ತಾ ಇರ್ಬೋದು ಅಥವಾ ಪ್ರೈವೇಟ್ ಸ್ಕೂಲಲ್ಲಾದ್ರೂ ಮಾಡ್ತಾ ಇರ್ಬೋದು. ಆದ್ರೆ ಸರ್ಕಾರಿ ಸ್ಕೂಲಲ್ಲಾದ್ರೂ ಮಾಡ್ಬೋದು, ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ಸ್ಕೂಲಲ್ಲಾದ್ರೂ ಅವರು ವ್ಯಾಸಂಗ ಮಾಡ್ತಾ ಇರ್ಬೋದು. ಆದ್ರೆ 5ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇರಬೇಕು ಅವರು. ಈಗ ಅದೇ ಜಿಲ್ಲೆಯವರು ಅಂತಂದ್ರೆ ಈಗ ಕೋಲಾರ ಜಿಲ್ಲೆಯಲ್ಲಿ ಒಂದು ಸ್ಕೂಲಲ್ಲಿ 5ನೇ ತರಗತಿ ಓದ್ತಾ ಇರ್ತಾರೆ. ನಾನು ಮೈಸೂರು ಜಿಲ್ಲೆಯಲ್ಲಿರೋ ನವೋದಯಗೆ ಅಪ್ಲೈ ಮಾಡಬೇಕು ಅಂದ್ರೆ ಖಂಡಿತ ಆಗಲ್ಲ. ಇದೇ ಜಿಲ್ಲೆಯಲ್ಲಿರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿ 1/5/2013ರಿಂದ 31/7/2015 ಒಳಗೆ ಜನಿಸಿರಬೇಕು. ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಎಲ್ಲಾ ಜಾತಿಯ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. SC ಪರ್ಟಿಕ್ಯುಲರ್ ಆಗಿ ಇದೇ ಕ್ಯಾಸ್ಟ್ ಅವರು ಈ ಒಂದು ಸ್ಕೂಲ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಏನೂ ಇಲ್ಲ. SC ಅವರೇ ಅರ್ಜಿ ಸಲ್ಲಿಸಬೇಕು, ST ಕ್ಯಾಸ್ಟ್ ಅವರೇ ಅರ್ಜಿ ಸಲ್ಲಿಸಬೇಕು, ಇಲ್ಲ ಅದರ್ಸ್ ಕ್ಯಾಸ್ಟ್ ಅವರೇ ಅರ್ಜಿ ಸಲ್ಲಿಸಬೇಕು, ಜನರಲ್ ಅವರು, OBC ಅವರು, 2A ಅವರು, 2B ಇದೇ ಕ್ಯಾಸ್ಟ್ ಇದೇ ಜಾತಿಯವರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಏನೂ ಇಲ್ಲ. ಇದಕ್ಕೆ ಎಲ್ಲಾ ಜಾತಿಯವರು ಸಹ, ಎಲ್ಲಾ ಜಾತಿಯ ವಿದ್ಯಾರ್ಥಿಗಳು ಸಹ ಇದು ಅನ್ವಯಿಸುತ್ತೆ. ಎಲ್ಲಾ ಜಾತಿಯವರು ಸಹ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈಗ ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳು ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಅರ್ಜಿ ಸಲ್ಲಿಸಲು ಏನೇನ್ ದಾಖಲಾತಿ ಬೇಕು ಅಂತಂದ್ರೆ ವಿದ್ಯಾರ್ಥಿಯ ಫೋಟೋ ಮತ್ತು ಸಹಿ. ಅಂತಂದ್ರೆ ಫೋಟೋ ಹಿಂದೆ ಸಹಿ ಮಾಡಿರ್ಬೇಕು, ವಿದ್ಯಾರ್ಥಿಯ ಫೋಟೋ ಮತ್ತೆ ಸಹಿ ಇರಬೇಕು. ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ, ಹಾಗೆ ಆಧಾರ್ ಕಾರ್ಡ್, ಇದೆಲ್ಲದರ ಮೇಲೆ ವಿದ್ಯಾರ್ಥಿ ಸಹಿ ಮತ್ತೆ ಅವರ ಪೋಷಕರ ಸಹಿ ಇರಬೇಕು. ಹಾಗೆ
ಶಾಲಾ ಮುಖ್ಯಸ್ಥರ ಸೀಲು ಸಿಗ್ನೇಚರ್ ಸಹಿಯನ್ನ ಮತ್ತೆ ಸೀಲನ್ನ ಹಾಕ್ಸಿರ್ಬೇಕು. ಇದಿಷ್ಟು ಬೇಕಾಗಿರತಕ್ಕಂಥ ದಾಖಲಾತಿಗಳು. ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲ ಅಂದ್ರೆ ನವೋದಯ ವಿದ್ಯಾಲಯದಲ್ಲಿ ಅರ್ಜಿ ಫಾರ್ಮ್ ಕೊಳ್ಳಾಗತ್ತೆ, ಅಲ್ಲಿ ಸಹ ನೀವು ಆಫ್ಲೈನ್ ಅಲ್ಲೂ ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಯಾವಾಗ ಕೊನೆ ದಿನಾಂಕ ಅಂತ ನೋಡೋದಾದ್ರೆ 16/9/2024 ಇದರ ಕೊನೆ ದಿನಾಂಕ. ಈ ಅರ್ಜಿಗಳನ್ನ ಸಲ್ಲಿಸಲು ಕೊನೆ ದಿನಾಂಕ ಬಂದು 16/9/2024. ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.